ಆತ್ಮೀಯ ಎಲ್ಲ ಶಿಕ್ಷಕ ಮಿತ್ರರೇ, ಇವತ್ತಿನ ದಿನ ತಮಗೊಂದು ಆಶ್ಚರ್ಯಕರ ಸುದ್ದಿಯನ್ನು ನೀಡ್ತಾ ಇದ್ದೀನಿ. ಅದಕ್ಕಾಗಿ ಮನುಗುಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದರ ಸಂಪೂರ್ಣ ಮಾಹಿತಿಯನ್ನು ಪಡೆಯಿರಿ. ಏನಪ್ಪ ಹೊಸ ಮಾಹಿತಿ ಅಂದರೆ, ಶಾಲಾ ಹಂತದಲ್ಲಿರ್ತಕ್ಕಂಥ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವನ್ನು AI ಮೂಲಕ ಮಾಡ್ತಕ್ಕಂತಹ ಒಂದು ಹೊಸ ತಂತ್ರಜ್ಞಾನವನ್ನು ಕಂಡುಹಿಡಿಯಲಾಗಿದೆ. ಆ ಮೌಲ್ಯಮಾಪನವನ್ನು ಹೇಗೆ ಮಾಡ್ತಾರೆ ಅಂತಕ್ಕಂಥ ಒಂದು ಕುತೂಹಲ ತಮಗೆಲ್ಲ ಇರೋದರಿಂದ ಇಲ್ಲಿ ಹಂತ ಹಂತವಾಗಿ ತಾವು ನೋಡ್ತಾ ಹೋಗಿ ಸುಮಾರು 3 ಲಕ್ಷ ಉತ್ತರ ಪತ್ರಿಕೆಗಳನ್ನು 3 ದಿನದಲ್ಲಿ ಮೌಲ್ಯಮಾಪನ ಮಾಡ್ತಕ್ಕಂಥ ಕೆಪ್ಯಾಸಿಟಿ ಈ AIಗಿದೆ ಅಂತ ಹೇಳ್ತಾರೆ. ಹೇಗೆ ಮಾಡುತ್ತೆ ಮೌಲ್ಯಮಾಪನ ಅಂತ ನೋಡಿದಾಗ, ಕೈ ಬರಹವನ್ನು ಸ್ಕ್ಯಾನ್ ಮಾಡಲಾಗತ್ತೆ, ಕೆಲವೇ ಕ್ಷಣಗಳಲ್ಲಿ ಮೌಲ್ಯಮಾಪನ ಮಾಡಲಾಗತ್ತೆ. ಸೊ ಇದರಿಂದ ಶಿಕ್ಷಕರ ಶ್ರಮ ಉಳಿತಾಯ ಆಗತ್ತೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಒಂದು ಪ್ರಮುಖವಾಗಿ ಏನಪ್ಪ ಅಂದರೆ, ವಿದ್ಯಾರ್ಥಿಯ ಸಾಮರ್ಥ್ಯ ಮತ್ತು ದೌರ್ಬಲ್ಯವನ್ನು ಗುರುತಿಸುವಂಥ ಹಂತ ಇಲ್ಲಿ ನಡೆಯುತ್ತೆ. ಜೊತೆಗೆ ವೇಗದ ಮೌಲ್ಯಮಾಪನ ನಡೆಯುತ್ತೆ, ಶಿಕ್ಷಕರ ಶ್ರಮ ಕಡಿಮೆಯಾಗತ್ತೆ. ಇನ್ನು ಸಾಮರ್ಥ್ಯ ಮತ್ತು ದೌರ್ಬಲ್ಯವನ್ನು ಗುರುತಿಸುವಂಥ ಹಂತ ಇಲ್ಲಿ ಅದ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಈಗ ಶಾಲಾ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನಕ್ಕೂ ಬಂತು AI ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಾವು AI ಹ್ಯಾಸ್ ಅರೈವ್ಡ್ ಫಾರ್ ಸ್ಕೂಲ್ ಆನ್ಸರ್ ಶೀಟ್ ಇವ್ಯಾಲ್ಯುಯೇಷನ್ ಅಂತ ಹೇಳ್ತೀವಿ. ಸೊ ಮೌಲ್ಯಮಾಪನ ಹೇಗೆ ನಡೆಯುತ್ತೆ, ಶಿಕ್ಷಣದಲ್ಲಿ ಮೌಲ್ಯಮಾಪನ ಪ್ರಮುಖ ಹಂತಗಳು ಮತ್ತು ತಂತ್ರಗಳು ಹೇಗೆ ಅಂತಕ್ಕಂಥ ಇಲ್ಲಿ ಕಾಣ್ತಾ ಇದ್ದೀರಿ. ಜೊತೆಗೆ ವಿದ್ಯಾರ್ಥಿಗಳ ಬರೆದಂತಹ ಪೇಪರ್ಗಳನ್ನು ಮೊಬೈಲ್ ಆ್ಯಪ್ನಿಂದ ಸ್ಕ್ಯಾನ್ ಮಾಡಲಾಗತ್ತೆ ಒಂದನೇ ಹಂತ. ಆದರೆ ಎರಡನೇ ಹಂತ, ಮೊಬೈಲ್ ಆ್ಯಪ್ ಮೂಲಕ ಸ್ಕ್ಯಾನ್ ಮಾಡಿರ್ತಕ್ಕಂಥ ಉತ್ತರ ಪತ್ರಿಕೆಗಳನ್ನು ಕೆಲವೇ ಸೆಕೆಂಡ್ಗಳಲ್ಲಿ ಪ್ರತಿಯೊಂದು ಉತ್ತರ ಪತ್ರಿಕೆಯನ್ನು ಮೌಲ್ಯಮಾಪನ ಮಾಡ್ತಕ್ಕಂಥದ್ದು AI ಆಗಿದೆ. AI ಆ್ಯಪ್ನಿಂದ ಮೌಲ್ಯಮಾಪನ ಮಾಡಬೇಕಾದ ಶಿಕ್ಷಕರ ಶ್ರಮ ಇಲ್ಲಿ ಇಳಿಕೆಯಾಗಲಿದೆ. ಜೊತೆಗೆ ಒಟ್ಟಾರೆ ಅಂಕಗಳನ್ನು ನಿರ್ಧರಿಸುವುದರ ಬದಲಾಗಿ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಮತ್ತು ದೌರ್ಬಲ್ಯವನ್ನು ಗುರುತಿಸ್ತಕ್ಕಂಥ ಹಂತ AI ಸೊ ಶಾಲೆಗಳಲ್ಲಿ AI ಮೌಲ್ಯಮಾಪನ ಈಗ 3 ಲಕ್ಷ ಉತ್ತರ ಪತ್ರಿಕೆಗಳನ್ನು 3 ದಿನಗಳಲ್ಲಿ ಮಾಡ್ತದ ಅಂತಂದರೆ ಇಲ್ಲಿ ಶಿಕ್ಷಕರ ನೆಸೆಸಿಟಿ ಇದೆಯಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಸೊ ನಮ್ಮ SSLC ಮೌಲ್ಯಮಾಪನ ಆಗಿರ್ಬೋದು, ಶಾಲಾ ಹಂತದ ಮೌಲ್ಯಮಾಪನ ಆಗಿರ್ಬೋದು, ಎಲ್ಲ ಮೌಲ್ಯಮಾಪನಗಳಲ್ಲಿ AI ತಂತ್ರಜ್ಞಾನವನ್ನು ಬಳಸಿದ್ದೇ ಆದಲ್ಲಿ ಶಿಕ್ಷಕರ ಆಗಲೇ ತಾವು ಕಂಡಿದ್ದೀರಿ, ಬೋಧನೆಗೂ ಕೂಡ AI ಬಂದಿದೆ ಅಂತಕ್ಕಂಥದ್ದನ್ನು ಮುಂದಿನ ಹಂತಗಳಲ್ಲಿ ಈ ಶಿಕ್ಷಕರ ಕಾರ್ಯನಿರ್ವಹಣೆ ಕಡಿಮೆಯಾಗಲಿದೆ ಅಂತಕ್ಕಂಥ ಮಾತು ನಿಜ ಆಗತ್ತೆ ಅಂತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಸೊ ಯಾರೆಲ್ಲ ಮನುಗುಳಿ ಸರ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಎಲ್ಲ ವಿಡಿಯೋಗಳನ್ನು ತಾವು ಗಮನಿಸಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಧನ್ಯವಾದಗಳು.